ಕರ್ನಾಟಕ ಕಂಡಂತ ಒಬ್ಬ ಧೀಮಂತ ನಾಯಕ, ಸಜ್ಜನ ರಾಜಕಾರಣಿ, ದಕ್ಷ ಆಡಳಿತಗಾರ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಸಾಹೇಬರು ನಮ್ಮನ್ನಾಗಲಿ ಕರ್ನಾಟಕ ಭಾಳಷ್ಟು ನಷ್ಟವನ್ನು ಉಂಟಾಗಿದೆ. ವೈಯಕ್ತಿಕವಾಗಿ ನನಗೂ ಕೂಡ ನಷ್ಟ ಆಗಿದೆ. ಒಬ್ಬ ಅಪರೂಪದ ರಾಜಕಾರಣಿ, ಸಾರ್ವಜನಿಕ ಬದುಕಿನಲ್ಲಿ ಯಾವ ರೀತಿ ನಡ್ಕೊಳ್ಬೇಕನ್ನುವಂಥದ್ದು ಒಬ್ಬ ಆದರ್ಶವಾಗಿ ತಮ್ಮ ಬದುಕನ್ನು ನಡೆಸಿದ್ದಾರೆ. ಹಲವಾರು ಹುದ್ದೆಗಳಲ್ಲಿದ್ದರೂ ಕೂಡ ಅವರ ಸೌಜನ್ಯ ಮತ್ತು ಅವರ ಮಿತ ಮತ್ತು ಮೃದು ಭಾಷೆ ನಮ್ಮನ್ನೆಲ್ಲರನ್ನೂ ಕೂಡ ಆಕರ್ಷಕ ಆಗಿತ್ತು. ಅವರು ಪ್ರಜಾ ಸೋಷಲಿಸ್ಟ್ ಪಕ್ಷದಿಂದ ಸೋಷಲಿಸ್ಟ್ ವಿಚಾರ ಇಲ್ಲಿ ಹಿನ್ನೆಲೆ ಬಂದು ಮುಂದೆ ಕಾಂಗ್ರೆಸ್ನಲ್ಲಿ ಸೇರಿದ್ರು. ಅವರು ಮೊದಲನೇ ಬಾರಿ ಲೋಕಸಭೆಗೆ ಗೆದ್ದಾಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಸೋಲಿಸಿ ಗೆದ್ದಿದ್ರು. ತದನಂತರ ವಿಧಾನಸಭೆ, ವಿಧಾನ ಪರಿಷತ್ತು, ರಾಜ್ಯಸಭಾ, ಲೋಕಸಭಾ 4 ಸದನಗಳ ಸದಸ್ಯರಾಗಿ ಕೆಲಸವನ್ನು ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ, ವಿಧಾನಸಭೆಯ ಅಧ್ಯಕ್ಷರಾಗಿ, ಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ. ನನಗೆ ನೆನಪಿದೆ, ಅವರು ಪ್ರಥಮ ಬಾರಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಕರ್ನಾಟಕದ ಇಂಡಸ್ಟ್ರಿಯಲೈಸೇಷನ್ಗೆ ಭಾಳಷ್ಟು ಒಂದು ಒತ್ತನ್ನು ಕೊಟ್ಟಿರುವಂಥದ್ದು. ಬಹುತೇಕವಾಗಿ ಅದೇ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಆಗ್ತಾನೆ ಪ್ರಾರಂಭ ಆಗಿರುವಂತಹ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಭಾಳ ದೊಡ್ಡ ಬೆಂಬಲವನ್ನು ಕೊಟ್ಟು IT-BT ಕ್ಯಾಪಿಟಲ್ ಅನ್ನ ಬೆಂಗಳೂರಾಗಿ ಮಾಡೋದ್ರಲ್ಲಿ ಅವ್ರ ಪಾತ್ರ ಭಾಳ ದೊಡ್ಡದಿದೆ. ಅವರು ಮುಖ್ಯಮಂತ್ರಿ ಇದ್ದಾಗ ಹಲವಾರು ಸವಾಲುಗಳನ್ನು ಎದುರಿಸಿದ್ರು. ಒಂದು ಕಡೆ ಬರಗಾಲ, ಇನ್ನೊಂದು ಕಡೆ ಕಾವೇರಿ ಸಮಸ್ಯೆ, ಮತ್ತೊಂದು ಕಡೆ ರಾಜ್ಕುಮಾರ್ ಅಪಹರಣ. ಅವೆಲ್ಲವನ್ನೂ ಕೂಡ ಸಮಚಿತ್ತದಿಂದ ಬಗೆಹರಿಸಿರುವಂಥ ಒಂದು ಖ್ಯಾತಿ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವ್ರಿಗೆ. ರಾಜಕಾರಣದಲ್ಲಿ ಏಳು ಬೀಳನ್ನು ಕಂಡರೂ ಕೂಡ ಎಂದೂ ಕೂಡ ದ್ವೇಷದ ರಾಜಕಾರಣವನ್ನು ಮಾಡದಿರುವಂಥ ಒಬ್ಬ ದೂರದೃಷ್ಟಿಯ ಮುತ್ಸದ್ದಿ ರಾಜಕಾರಣಿ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅವರು ಹಲವಾರು ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ. ಆ ಆದರ್ಶಗಳನ್ನು ಪರಿಪಾಲನೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಅಂತ ನಾನು ಭಾವಿಸ್ತೇನೆ. ನಮ್ಮ ತಂದೆಯವರ ಜೊತೆಗೆ ಭಾಳ ಆತ್ಮೀಯ ಆದಂಥ ಒಡನಾಟ ಇತ್ತು. ಸಮಕಾಲೀನರು ಮತ್ತು ವೈಯಕ್ತಿಕವಾಗಿ ಭಾಳ ಸ್ನೇಹ ಇತ್ತು. ಆ ಹಿನ್ನೆಲೆಯಲ್ಲಿ ನನ್ನ ಮೇಲೂ ಕೂಡ ಭಾಳಷ್ಟು ಪ್ರೀತಿ ವಿಶ್ವಾಸವನ್ನು ತೋರಿಸಿ ಮಾರ್ಗದರ್ಶನವನ್ನು ಮಾಡಿರುವಂಥ ಮಹಾನ್ ನಾಯಕ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಬಿಟ್ಟು ಹೋಗಿರುವಂಥ ಆದರ್ಶಗಳನ್ನು ಪರಿಪಾಲನೆ ಮಾಡೋ ಮುಖಾಂತರ ಅವ್ರಿಗೆ ನಿಜವಾದ ಶ್ರದ್ಧಾಂಜಲಿಯನ್ನು ನಾವು ಅರ್ಪಿಸ್ಬೇಕಾಗ್ತದೆ. ಇವತ್ತಿನ ಯುವ ಪೀಳಿಗೆ ರಾಜಕಾರಣಕ್ಕೆ ಅವರ ನಡೆ ನುಡಿ ಆದರ್ಶ ಆಗಲಿ ಅಂತ ನಾನು ಹಾರೈಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವ್ರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ.